ಕರ್ನಾಟಕ ರಾಜ್ಯದಲ್ಲಿ ನಾಳೆಯಿಂದ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಇದು ಪ್ರಾರಂಭ ಆಗಿ ಮೂವತ್ತು 6/26ರಿಂದ 29/7/26ವರೆಗೂ ಕೂಡ ನಡೀತದೆ. ಪ್ರತಿದಿನ ಬಿಎಲ್ಎಗಳು ಯಾರು ಚುನಾವಣಾ ಆಯೋಗ ನೇಮಕ ಮಾಡಿರ್ತಾರೆ ಅವರು 30ರಿಂದ 50 ಮನೆ ಯಾರು ಕೂಡ ಕನಿಷ್ಠ ಭೇಟಿ ಕೊಟ್ಟು ಒಂದು ಪ್ರಿಂಟೆಡ್ ಫಾರಂ, ಈಗ ಹಾಲಿ ಮತದಾರರ ಪಟ್ಟಿಯಲ್ಲಿ ಏನು ಫೋಟೋ ಇದೆ, ಆ ಹೆಸರುಗಳಿದೆ, ಅದನ್ನು ಸೇರಿಸಿ ಬಿಎಲ್ಎಗಳು ಹಂಚುವಂತ ಜವಾಬ್ದಾರಿಯನ್ನ ಚುನಾವಣಾ ಆಯೋಗ ಮಾಡಿಕೊಟ್ಟಿದೆ. ಎಲ್ಲ ಮತದಾರರಿಗೆ ನನ್ನ ಮನವಿ ಏನಂದ್ರೆ, ನಿಮ್ಮ ಮತದ ಹಕ್ಕು, ನಿಮ್ಮ ಬದುಕಿನ ಹಕ್ಕನ್ನ ನೀವು ಉಳಿಸಿಕೊಳ್ಳಬೇಕು. ಕರ್ನಾಟಕ ಸರ್ಕಾರ ಇದನ್ನ ಉಳಿಸಿಕೊಳ್ಳಲಿಕ್ಕೆ ಎಲ್ಲ ತರದ ಸಹಾಯವನ್ನು ಮಾಡಲಿಕ್ಕೆ ಬದ್ಧತೆಯನ್ನ ಇಟ್ಕೊಂಡಿದೆ ಅನ್ನೋ ಮಾತನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ರೈಟ್ ಟು ವೋಟ್, ರೈಟ್ ಟು ಲೀವ್. ಸೊ ಎಲ್ಲರೂ ಕೂಡ ಈ ಮತ ಉಳಿಸ್ಕೊಳ್ಳೇಬೇಕು. ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ನಿಮ್ಮ ಮತದಾನದ ಹಕ್ಕನ್ನು ಕಳ್ಕೊಳ್ತೀರಿ. ಸರ್ಕಾರದಿಂದ ಸಿಕ್ಕುವಂತ ಅನೇಕ ಸೌಲಭ್ಯಗಳನ್ನು ಕೂಡ ಕಳ್ಕೊಳ್ತೀರಿ ಅಂತ ಹೇಳಲಿಕ್ಕೆ ನಿಮ್ಮ ಮುಂದೆ ನಾನು ಮನವಿ ಮಾಡಿಕೊಳ್ಳಲಿಕ್ಕೆ ಕೂತಿದ್ದೇನೆ. 30/6ರಿಂದ ಪ್ರಾರಂಭ ಆಗಿ ನಿಮ್ಮ ಪ್ರತಿ ಮನೆಗೂ ಕೂಡ ಏನು ಆ ಎನ್ಯುಮರೇಷನ್ ಫಾರಂ ಅನ್ನ ತಂದು ಕೊಡ್ತಾರೆ, ಅದಕ್ಕೆ ಒಂದು ಏನು ಅವರು ಮಾಹಿತಿಯನ್ನ ಕೇಳ್ತಾರೆ, ಆ ಮಾಹಿತಿ ಜೊತೆಗೆ 29/7/26 ಒಳಗಡೆ ನೀವು ಆ ಮಾಹಿತಿಯನ್ನ ಸೇರಿಸಿ, ಹಿಂದೆ ಏನು ವೋಟರ್ ಲಿಸ್ಟ್ ಅಲ್ಲಿ ಇತ್ತು ಅದರ ನಂಬರು, ಫೋಟೋ ಕೂಡ ಇರ್ತದೆ. ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಹೊಸ ಭಾವಚಿತ್ರವನ್ನ ಅಂಟಿಸಿ ಆ ಫಾರಂನಲ್ಲಿ ಪ್ರತಿಯೊಬ್ಬರು ಕೂಡ ಕೊಡಬೇಕಾಗ್ತದೆ. ಯಾರು ಮನೆಯಲ್ಲಿಲ್ಲ ಅಂದ್ರೆ ಆ ಮನೆಯ ವಾರಸುದಾರ ಯಾರಿದ್ದಾರೆ ಅವರು ಕೂಡ ಅದಕ್ಕೆ ಸಿಗ್ನೇಚರ್ ಮಾಡಿ ಅದನ್ನು ವಾಪಸ್ ಬಿಎಲ್ಒಗಳಿಗೆ ಕೊಡಬೇಕಾಗ್ತದೆ. ನಮ್ಮ ಚುನಾವಣಾ ಆಯೋಗದ ಪ್ರತಿನಿಧಿಗಳು ಈ ಬಿಎಲ್ಎಗಳು ಏನಿರ್ತಾರೆ ಅವರು ನಿಷ್ಪಕ್ಷಪಾತವಾಗಿ ಕೆಲಸವನ್ನ ಮಾಡ್ತಾರೆ. ಚುನಾವಣಾ ಆಯೋಗ ಕೂಡ ಬೂತ್ ಲೆವೆಲ್ ಏಜೆಂಟ್ ಕೂಡ ವಿವಿಧ ಪಕ್ಷಗಳಿಗೆ ಅವಕಾಶವನ್ನ ಸಂವಿಧಾನದಲ್ಲಿ ಮಾಡಿಕೊಟ್ಟಿದ್ದಾರೆ. ವಿವಿಧ ಪಕ್ಷದ ಪ್ರತಿನಿಧಿಗಳು ಕೂಡ ಈ ಫಾರಂ ಬಂದ ಮೇಲೆ ಮಾಹಿತಿಯನ್ನ ಒದಗಿಸಿಕೊಂಡು ಅವ್ರಿಗೆ ಏನು ಅದಕ್ಕೆ ಮಾಹಿತಿಯನ್ನ ಬೇಕೋ ಅದನ್ನೆಲ್ಲ ಒದಗಿಸಿಕೊಡ್ಲಿಕ್ಕೆ BLA 2 ಅಂದ್ರೆ ಚುನಾವಣಾ ಮುಖಂಡರುಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಸಹಾಯ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಎಲ್ಲ ಪಕ್ಷದ ಪ್ರತಿನಿಧಿಗಳು ಕೂಡ BLOಗೆ ಮತ್ತು ಮತದಾರರಿಗೆ ಸಹಾಯ ಮಾಡಲಿಕ್ಕೆ ಅವಕಾಶವನ್ನ ಚುನಾವಣಾ ಆಯೋಗ ಕಲ್ಪಿಸಿಕೊಟ್ಟಿದೆ. ಇದಲ್ಲದೆ ಯಾರು ಹೊಸ ಮತದಾರರಿದ್ದಾರೆ, ಯಂಗ್ ವೋಟರ್ಸ್,
ಈಗ 18 ವರ್ಷ ತುಂಬಿರೋಂಥವ್ರು, ಯಾರು 3 ವರ್ಷದಿಂದ ಹೊಸದಾಗಿ ವೋಟ್ ಬಂದಿದೆ 18 ಆಗಿರೋಂಥವ್ರು, ಈಗ ಅವ್ರಿಗೆ ಫಾರಂ 6 ಅಲ್ಲಿ ತುಂಬಲಿಕ್ಕೂ ಕೂಡ ಅವಕಾಶ ಇದೆ. ಬಿಎಲ್ಎಗಳು ಆ ಫಾರಂ ಅನ್ನು ಕೂಡ ಜೊತೆಗೆ ತೆಗೆದುಕೊಂಡು ನಿಮಗೆ ಹಂಚುವಂತ ಕೆಲಸವನ್ನ ಮಾಡ್ತಾರೆ. ಅವ್ರಿಗೆ ಏನೇನು ದಾಖಲೆಯನ್ನ ಮಾಹಿತಿಯನ್ನ ನಿಮ್ಮ ಏಜ್ ಸರ್ಟಿಫಿಕೇಟ್ ಸಮೇತ ಏನ್ ನಿಮ್ಮಲ್ಲಿ ಮಾಹಿತಿ ಅವ್ರು ಕೇಳ್ತಾರೆ ಅದಕ್ಕೆ ಫಾರಂ 6ಗೆ ಹೊಸ ವೋಟರ್ಗೆ ಅದನ್ನು ಕೂಡ ಸೇರಿಸಿ ನಿಮ್ಮ ಭಾವಚಿತ್ರವನ್ನ ಸೇರಿಸಿ ಆ ಮತದಾನದ ಹಕ್ಕನ್ನ ಪಡ್ಕೊಳ್ಳುವಂತ ಒಂದು ಅವಕಾಶ ಇದೆ. ಇವತ್ತು ಚುನಾವಣಾ ಆಯೋಗ ಮತ್ತು ನಮ್ಮ ಸರ್ಕಾರ ಇಬ್ಬರೂ ಸೇರಿ ನಾವು ಬಿಎಲ್ಎಗಳ ಫೆಸಿಲಿಟೇಷನ್ ಸೆಂಟರ್ ಸಂಪರ್ಕವನ್ನ ಪಂಚಾಯಿತಿ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ವೋಟರ್ ಏನು ಮತದಾರರಿದ್ದಾರಲ್ಲ ಆ ಮತದಾರರ ಸಂಪರ್ಕದ ವ್ಯವಸ್ಥೆಯನ್ನ ಫೆಸಿಲಿಟೇಷನ್ ಸೆಂಟರ್ಗಳನ್ನು ಸುಮಾರು 37,464 ಸೆಂಟರ್ಗಳನ್ನ ಇವತ್ತು ನಾವು ಒದಗಿಸಿಕೊಡ್ತಾ ಇದ್ದೇವೆ. ಬಿಎಲ್ಒ ಫೆಸಿಲಿಟೇಷನ್ ಸೆಂಟರ್ 11,856 ಈ ರಾಜ್ಯದಲ್ಲಿ ಎಲ್ಲೆಲ್ಲಿ ಮತಗಟ್ಟೆಗಳಿದೆ ಆ ಮತ ಬೂತ್ಗಳಲ್ಲಿ ಅದನ್ನ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಒಟ್ಟು 49,320 ಕಡೆ ಇಂಥ ಸಹಾಯ ಮಾಡಲಿಕ್ಕೆ ಹೆಲ್ಪ್ ಡೆಸ್ಕ್ ಗಳನ್ನ ಇವತ್ತು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಇದಲ್ಲದೆ ಸರ್ಕಾರ ಕೂಡ ಯಾರ್ಯಾರಿಗೆ ಏನೇನು ಸಹಾಯ